ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಿಮಗೆ ಒಂದು ಗುಡ್ ನ್ಯೂಸ್ ತಗೊಬಂದಿದ್ದೀನಿ. ಏನು ಅಂತ ಆಗಲೇ ಗೊತ್ತಾಗಿರ್ಬೋದು ನಿಮಗೆ. ಸೊ ನಂದಿ ಬೆಟ್ಟ ಯಾರು ಇಷ್ಟಪಡಲ್ಲ ಹೇಳಿ. ಬೆಂಗಳೂರಲ್ಲಿ ಇದ್ದವ್ರಿಗಂತೂ ಎನಿ ಏಜ್, ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ಒಂದು ವೀಕೆಂಡ್ ಸ್ಯಾಟರ್ಡೆ ಬೆಳಗ್ಗೆ ಹೋಯ್ತು ಅಂದರೆ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಅಲ್ಲಿಂದ ಸಂಜೆ ಹೊರಟು ಬರ್ತೀವಿ ಯೂಶ್ವಲಿ. ಸೊ ಫೈನಲಿ ಇಲ್ಲಿ ರೋಪ್ ವೇ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ದಾರೆ ಗೌರ್ಮೆಂಟ್. ಸೊ ಲ್ಯಾಂಡಲ್ಲಿ ಅಕ್ವೈರ್ ಆಗಿದೆ ಆಲ್ರೆಡಿ. ಫುಲ್ ಡೀಟೇಲ್ಸ್ ಹೇಳ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಏನೇನಿದೆ ಅಂತ. ಸೊ ಏನೇನು ಫೆಸಿಲಿಟೀಸ್ ಕೊಡ್ತಾರೆ, ಇನ್ನೇನು ಪೆಂಡಿಂಗ್ ಇದೆ, ಸೊ ಯಾವಾಗ ಲಾಂಚ್ ಆಗುತ್ತೆ, ಎಲ್ಲ ಡೀಟೇಲ್ಸ್ ವಿಡಿಯೋದಲ್ಲಿದೆ. ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಚಾನಲ್ಗೆ. ಸೊ ಬನ್ನಿ, ಒಂದು ಸ್ವಲ್ಪ ಸ್ಲೈಡ್ಸ್ ಇದೆ, ಸ್ಲೋ ಸ್ಲೈಡ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ನಿಮಗೆ ಗೊತ್ತಿರೋ ಹಾಗೆ ನಂದಿ ಹಿಲ್ಸ್ ಕೇಬಲ್ ಕಾರ್ ಪ್ರಾಜೆಕ್ಟ್. ಸೊ ಇದು ಕರ್ನಾಟಕದೊಂದು ಅಂಬಿಷಿಯಸ್ ಪ್ರಾಜೆಕ್ಟ್. ಇದು ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ರೋಪ್ ವೇ. ಸೊ ಇದ್ರಲ್ಲಿ ಕಂಪ್ಲೀಟ್ ಅಪ್ಡೇಟ್ ಇದೆ, ಏನೇನಿದೆ ಅಂತ ಹೇಳ್ತೀನಿ. ಸೊ 93.40 crore, ಆಲ್ಮೋಸ್ಟ್ 100 crore ಪ್ರಾಜೆಕ್ಟ್ ಇದು. ಸೊ ಎಕ್ಸ್ಪೆಕ್ಟೆಡ್ ಕಂಪ್ಲೀಷನ್ ಡೇಟ್ ಬಂದುಬಿಟ್ಟು ಮಿಡ್ 2027. ಅದಕ್ಕಿಂತ ಬೇಗನೂ ಆದರೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ಡಿಪೆಂಡ್ಸ್ ಅಂತ ಏನು ಹೇಳ್ತಾರೆ, ಯಾರು ಕಾಂಟ್ರಾಕ್ಟ್ ತಗೊತಾರೆ ಅವ್ರ ಮೇಲೆ ಹೋಗುತ್ತೆ, ಮತ್ತು ಏನು ಚಾಲೆಂಜಸ್ ಬರುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಸ್ಟೀಪ್ ಇದೆ ಅದು ಗುಡ್ಡ ಅಂತ. ಸೊ ಮೇ ಬಿ ಕರ್ನಾಟಕಕ್ಕೆ ಫಸ್ಟ್ ಒನ್ ಅನಿಸುತ್ತೆ. ಸೊ ಇನ್ನೊಂದು ವಿಚಾರ ಏನಂದರೆ, ಸೊ ಇದೊಬ್ಬರು ಡ್ರೀಮ್ ಆಗಿತ್ತು. ಯಾರಂತ ಗೆಸ್ ಮಾಡ್ತೀರಾ? ಸೊ ಒನ್ ಆಫ್ ದ ಫೇಮಸ್ ಆ್ಯಕ್ಟರ್ಸ್ ಕನ್ನಡದವ್ರು. ಅವ್ರು ಇವಾಗಿಲ್ಲ, 1990s ತೀರೋಗಿದ್ದಾರೆ. ಸೊ ಅವರೇ ನಮ್ಮ ಶಂಕರ್ ನಾಗ್ ಅವರು. ಸೊ ಶಂಕರ್ ನಾಗ್, ಸೊ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಸೊ ಅವ್ರ ವಿಷನ್ ಆಗಿತ್ತು ಆ್ಯಕ್ಚುಲಿ. ಶಂಕರ್ ನಾಗ್ ಪ್ರಾಜೆಕ್ಟ್ ಅಂತಲೇ ಹೆಸರಿಡ್ತಾರೆ. ಶಂಕರ್ ನಾಗ್ ರೋಪ್ ವೇ ಕಾರ್ ಅಂತಲೂ ಹೆಸರಿಡ್ಬೋದು, ಹೇಳಕ್ಕೆ ಬರ. ನೋಡೋಣ ಏನು ಹೆಸರಿಡ್ತಾರೆ ಅಂತ. ಯಾಕಂದರೆ ನಮ್ಮ ಸರ್ಕಾರದವರು ಈ ಹೆಸರಿಡೋದಕ್ಕಂತೂ ನೋಡೋದೇ ಇಲ್ಲ. ನೋಡೋಣ ಏನು ಇಡ್ತಾರೆ ಅಂತ. ಕಮೆಂಟ್ಸ್ ಬೇಡ, ಜಾತಿ ಬಗ್ಗೆನೋ ಏನೋ ಗೊತ್ತಿಲ್ಲ, ನೋಡೋಣ ಏನು ಇಡ್ತಾರೆ ಅಂತ. ಅದೊಂದು ದೊಡ್ಡ ಸರ್ಪ್ರೈಸ್ ಆಗೇ ಇರುತ್ತೆ, ಸರ್ಪ್ರೈಸ್ ಆಗೇ ಇರಲಿ. ಸೊ ಅವಾಗ ಯಾವ ಗೌರ್ಮೆಂಟ್ ರನ್ನಿಂಗಲ್ಲಿ ಇರುತ್ತೆ, ಸೊ ಅವ್ರ ಮೇಲೆ ಬಿಟ್ಬಿಡೋಣ ಅದನ್ನು. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಇದು ಮೋನೋ ಕೇಬಲ್ ರೋಪ್ ವೇ, ಅಂದರೆ ಸಿಂಗಲ್ ಕೇಬಲ್ ಇರುತ್ತೆ. ಸೊ ಸಿಂಗಲ್ ಕೇಬಲಲ್ಲಿ ಆಲ್ಮೋಸ್ಟ್ 2.93 ಕಿಲೋಮೀಟರ್, ಆಲ್ಮೋಸ್ಟ್ 3 ಕಿಲೋಮೀಟರ್ ತನಕ ಈ ರೋಪ್ ವೇ ಹೋಗುತ್ತೆ ಮೇಲ್ಗಡೆ. ಸೊ 50 ಸೆಮಿ ಕ್ಲೋಸ್ಡ್ ಕ್ಯಾಬಿನ್ಸ್, ಅಂದರೆ ಹಾಫ್ ಓಪನ್ ಇರುತ್ತೆ ಅನ್ಸುತ್ತೆ. ವೀವಿಂಗ್ ವಿಂಡೋ ಇರುತ್ತೆ ಬೇಸಿಕಲಿ. ಕ್ಲೋಸ್ ಅಂದರೆ ಕ್ಲೋಸ್ ಇರುತ್ತೆ, ಸುತ್ತಲೂ ಏನಂತಾರೆ ವಿಂಡೋಸ್ ಇರುತ್ತೆ, ಬಟ್ ಕ್ಲೋಸ್ಡ್. ಹೊರಗಡೆ ನೋಡೋಕ್ಕಾಗತ್ತೆ ನಿಮ್ಗೆ ಆಲ್ಮೋಸ್ಟ್ ಒಂದು ರೌಂಡ್ ಟ್ರಿಪ್ ಮೇಲಿಂದ ಕೆಳಗಡೆ ಅಂದರೆ ಒಂದು ಆಲ್ಮೋಸ್ಟ್ ಅರ್ಧ ಗಂಟೆ ಬೇಕಾಗುತ್ತೆ. ಸೊ ಆಲ್ಮೋಸ್ಟ್ 93.4 crore ಇನ್ವೆಸ್ಟ್ ಮಾಡಿದ್ದಾರೆ ಈ ಪ್ರಾಜೆಕ್ಟಿಗೆ. ಫಂಡೆಡ್ ಅಂಡರ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP ಆರ್ DBFOT ಮಾಡೆಲ್, ಎನ್ಶೂರಿಂಗ್ ಕ್ವಾಲಿಟಿ ಆ್ಯಂಡ್ ಡೆಲಿವರಿ. ಸೊ DBFOT ಅಂದರೆ ಏನು? ಸೊ ಡಿಸೈನ್, ಬಿಲ್ಡ್, ಫೈನಾನ್ಸ್, ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೊಂದು ಮಾಡೆಲ್ ಆ್ಯಕ್ಚುಲಿ. ಸೊ ಈ ಮಾಡೆಲ್ ಅಂಡರ್ ಇದನ್ನು ಬಿಲ್ಡ್ ಮಾಡ್ತಿದ್ದಾರೆ. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ ಸ್ಲೈಡ್ ಬಂದುಬಿಟ್ಟು ಇಂಜಿನಿಯರಿಂಗ್ ಆ್ಯಂಡ್ ಎನ್ವಿರಾನ್ಮೆಂಟ್ ಬ್ಯಾಲೆನ್ಸ್. ಸೊ ಏನೇನಿರುತ್ತೆ, ಯಾವ ಥರ ಇದು ಮಾಡ್ತಿದ್ದಾರೆ, ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಪ್ರಾಜೆಕ್ಟ್ ಅಂತ. ಸೊ ನೋಡೋಣ ಯಾವ ಥರ ಇದೆ ಅಂತ. ಸೊ ಬೇಸಿಕಲಿ ಫಸ್ಟ್ ಒನ್ ಬಂದುಬಿಟ್ಟು ಮಿನಿಮೈಸ್ಡ್ ಫಾರೆಸ್ಟ್ ಇಂಪ್ಯಾಕ್ಟ್. ಸೊ ಏನು ಈ ಥರ ಇದೇನಿದೆ ಅಂದರೆ, ಇವೇನು ಪಿಲ್ಲರ್ಸ್ ಹಾಕ್ತೀರಾ ಅಲ್ವಾ, ಸೊ ಪಿಲ್ಲರ್ಸ್ ಯಾವ ಥರ ಇರುತ್ತೆ ಅಂದರೆ, ರೆಡ್ಯೂಸ್ ಸಪೋರ್ಟ್ ಪಿಲ್ಲರ್ಸ್ ಫ್ರಮ್ 17 to 18 to just 10 towers. ಸೊ ಏನು ಮಾಡ್ತಿದ್ದಾರೆ, 17ರಿಂದ 18 ಪಿಲ್ಲರ್ಸ್ ಇದ್ದರೆ ಅದನ್ನು 10 ಟವರ್ಸಿಗೆ ರಿಡ್ಯೂಸ್ ಮಾಡ್ತಿದ್ದಾರೆ. ಯಾಕೆಂದರೆ ನೀವು ಡಿಫಾರೆಸ್ಟೇಷನ್ ಕಡಿಮೆ ಆಗುತ್ತೆ ಈ ಥರ ಮಾಡೋದ್ರಿಂದ. ಡಿಕ್ರೀಸಿಂಗ್ ಫಾರೆಸ್ಟ್ ಫುಟ್ ಪ್ರಿಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಈ ಥರ ಮಾಡೋದ್ರಿಂದ ಪಿಲ್ಲರ್ಸ್ ಕಡಿಮೆ ಆಗುತ್ತೆ, ಸೊ ನಿಮ್ಮ ಫಾರೆಸ್ಟ್ ಹಾನಿ ಆಗಲ್ಲ. ಸೆಕೆಂಡ್ ಒನ್ ಸಿಲೆಕ್ಟಿವ್ ಟ್ರೀ ಮ್ಯಾನೇಜ್ಮೆಂಟ್. ಸೊ ಯಾವ್ಯಾವ ಥರ ಮರ ಕಟ್ ಮಾಡ್ತಿದ್ದಾರೆ ಇದು ಮಾಡೋಕ್ಕೆ. ಯುಕಲಿಪ್ಟಸ್ ಟ್ರೀ, ನೀಲಗಿರಿ ಮರ, ಅದು ಬಿಟ್ಟರೆ ಟ್ಯಾಮರಿನ್ ಟ್ರೀ, ಹುಣಸೆ ಹುಳಿ ಮರ, ಈ ಥರ ನೋಡಿಕೊಂಡು ಯಾವ್ದು ನಿಜವಾಗ್ಲೂ ಚೆನ್ನಾಗಿರೋ ಮರನ ಕಟ್ ಮಾಡಿದೆ, ಯಾವ್ದು ಬೇಡ ಅದನ್ನು ತೆಗೆದುಬಿಟ್ಟು, ಸೊ ಈ ಥರ ಮರಗಳನ್ನು ಕಟ್ ಮಾಡಿ ಎಲ್ಲೆಲ್ಲಿ ಆ ಥರ ಪಾಯಿಂಟ್ಸ್ ಇದು ಮಾಡ್ತಾರಲ್ವ, ಐಡೆಂಟಿಫೈ ಮಾಡ್ತಾರೆ. ಸೊ ಅಲ್ಲಿ ಈ ಥರ 10 ಟವರ್ಗಳು ಬರ್ತವೆ. ಸೊ ಝೀರೋ ಇಂಪ್ಯಾಕ್ಟ್ ಕನ್ಸ್ಟ್ರಕ್ಷನ್. ಸೊ ಬೇಸಿಕಲಿ ಸ್ಟ್ರಿಕ್ಟ್ ಪ್ರೊಹಿಬಿಷನ್ ಆನ್ ಬ್ಲಾಸ್ಟಿಂಗ್, ಡ್ರಿಲ್ಲಿಂಗ್ ಆರ್ ರೋಡ್ ಕನ್ಸ್ಟ್ರಕ್ಷನ್ ವಿದಿನ್ ಫಾರೆಸ್ಟ್ ಲಿಮಿಟ್ ಟು ಪ್ರೊಟೆಕ್ಟ್ ಬಯೋಡೈವರ್ಸಿಟಿ. ಸೊ ಇಲ್ಲಿ ಬೇರೆ ಬೇರೆ ಪ್ರಾಣಿಗಳಿದ್ದಾವೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ
ಏನಂದರೆ ಬ್ಲಾಸ್ಟ್ ಮಾಡಲ್ಲ, ಕಲ್ಲು ಬಂಡೆ ಅಲ್ಲ, ಸೊ ಬ್ಲಾಸ್ಟ್ ಮಾಡಲ್ಲ, ಡ್ರಿಲ್ಲಿಂಗ್ ಇರಲ್ಲ, ಸೊ ರೋಡ್ ಕನ್ಸ್ಟ್ರಕ್ಷನ್ ಇರಲ್ಲ. ಸೊ ಮೋಸ್ಟ್ಲಿ ದಪ್ಪದ ಸ್ಕ್ರೂ ಹಾಕ್ಬಿಟ್ಟು ಮೋಸ್ಟ್ಲಿ ಮಾಡ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ, ಯಾಕಂದ್ರೆ ಡ್ರಿಲ್ಲಿಂಗು ಇಲ್ಲ ಅಂತ ಇದೆ. ಸೊ ಕರೆಕ್ಟ್ ಐಡಿಯಾ ಇಲ್ಲ ಇದು ಯಾವ ಥರ ಬರುತ್ತೆ ಅಂತ, ಸೊ ಗೊತ್ತಿಲ್ಲ, ನೋಡೋಣ. ಸೊ ಇನ್ಫಾರ್ಮೇಷನ್ ಕರೆಕ್ಟ್ ಇಲ್ಲದೇನೂ ಇರ್ಬೋದು ಫುಲ್ಲಾಗಿ. ಸೊ ನೋಡೋಣ ಯಾವ ಥರ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸರ್ಪ್ರೈಸಿಂಗ್ ಆಗೇ ಇದೆ ಸ್ವಲ್ಪ. ಅಥವಾ ರೋಡ್ ಮೇಲೆ ಹೋಗುತ್ತಾ, ಇವಾಗ ಏನು ಎಕ್ಸಿಸ್ಟಿಂಗ್ ರೋಡ್ಸ್ ಇದೆಯಲ್ಲ, ಕಾಲ್ದಾರಿ ಇರುತ್ತಲ್ಲ ಗುಡ್ಡ ಹೋಗೋಕ್ಕೆ, ಸೊ ಅಲ್ಲೇನಾರು ಮಾಡ್ತಾರ ಗೊತ್ತಿಲ್ಲ, ನೋಡೋಣ. ಸೂಪರ್ವೈಸ್ಡ್ ಮ್ಯಾನ್ಯುವಲ್ ಲೇಬರ್, ಆಲ್ ಕನ್ಸ್ಟ್ರಕ್ಷನ್ ವರ್ಕ್ ಸೂಪರ್ವೈಸ್ಡ್ ಬೈ ಫಾರೆಸ್ಟ್ ಆಫೀಷಿಯಲ್ಸ್ ಎಂಶ್ಯೂರಿಂಗ್ ಅಡೆರೆನ್ಸ್ ಟು ಎಕಾಲಜಿಕಲ್ ಸೇಫ್ಗಾರ್ಡ್ಸ್ ಅಂಡ್ ಬೆಸ್ಟ್ ಪ್ರಾಕ್ಟೀಸ್. ಬೇಸಿಕಲಿ ಏನು ಅಂದರೆ, ಸೊ ಎಲ್ಲಾನು ಫಾಲೋ ಮಾಡ್ತಾರೆ. ಬೇಸಿಕಲಿ ಏನೇನು ಬೆಸ್ಟ್ ಪ್ರಾಕ್ಟೀಸಸ್ ಇದೆಯಲ್ಲ ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ, ಸೊ ಅದೆಲ್ಲ ಯೂಸ್ ಮಾಡಿಬಿಟ್ಟು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಸೊ ಇದೊಂದು ಒಳ್ಳೆ ವಿಚಾರ. ನೆಕ್ಸ್ಟ್ ಬಂದು ಲ್ಯಾಂಡ್ ಆ್ಯಂಡ್ ಲೊಕೇಶನ್ ಡೀಟೇಲ್ಸ್. ಸೊ 2 ಟರ್ಮಿನಲ್ ಇರುತ್ತೆ ಬೇಸಿಕಲಿ. ಯಾವ ಥರ ಇರುತ್ತೆ, ಒಂದು 7 acres ಬೇಸಲ್ಲಿ ನಾವೇನು ಎಂಟ್ರಿ ಆಗ್ತೀವಲ್ಲ ಪಾರ್ಕಿಂಗಲ್ಲಿ ಇರುತ್ತೆ. ಸೊ ಅಲ್ಲಿ 7 ಎಕರೆ ಜಾಗ ಇದೆ, ಇನ್ಕ್ಲೂಡಿಂಗ್ 86 ಗುಂಟಾಸ್ ಆಫ್ ಫಾರೆಸ್ಟ್ ಲ್ಯಾಂಡ್. ಸೊ 86 ಗುಂಟೆ ಫಾರೆಸ್ಟ್ ಲ್ಯಾಂಡ್ ಇದೆ. ಸೊ ಅಲ್ಲಿ ಆಲ್ಮೋಸ್ಟ್ 200+ ವೆಹಿಕಲ್ಸ್ ಪಾರ್ಕ್ ಮಾಡೋಷ್ಟು ಫೆಸಿಲಿಟಿ ಕೊಡ್ತಿದ್ದಾರೆ. ಮತ್ತು ವಿತ್ ಮಾಡರ್ನ್ ಫುಡ್ ಕೋರ್ಟ್, ಸೀಟಿಂಗ್ ಆಲ್ಮೋಸ್ಟ್ 200 ಜನ ಕೂತ್ಕೊಳ್ಳೋ ಸೀಟಿಂಗ್ ಏರಿಯಾ. ಸಾಕಾಗುತ್ತಿಲ್ವ ಗೊತ್ತಿಲ್ಲ. ಸೊ ಆಬ್ವಿಯಸ್ಲಿ ಫಸ್ಟ್ ಒಂದು ವರ್ಷ ಹೇಳಕ್ ಬರಲ್ಲ ಯಾವ ಥರ ರಶ್ ಇರುತ್ತೆ ಅಂತ ಇದಕ್ಕೆ. ಅದು ಬಿಟ್ಟರೆ ಸ್ಪೇಷಿಯಸ್ ವೇಟಿಂಗ್ ಏರಿಯಾ ಅಕಾಮಡೇಟಿಂಗ್ 600 ವಿಸಿಟರ್ಸ್. ಸೊ 600 ವಿಸಿಟರ್ಸ್ ಎಕ್ಸ್ಪೆಕ್ಟೆಡ್ ಬೇಸಿಕಲಿ. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು 600 ವಿಸಿಟರ್ಸ್ ಬಂದೇ ಬರ್ತಾರೆ ಆಲ್ಮೋಸ್ಟ್. ಸೊ ಅದು ಬಿಟ್ಟು ಟಿಕೆಟಿಂಗ್, ವಿಸಿಟರ್ ಇನ್ಫಾರ್ಮೇಷನ್ ಸೆಂಟರ್ಸ್, ಇನ್ನೇನೇನು ಫೆಸಿಲಿಟೀಸ್ ಕೊಡ್ತಾರೆ ಗೊತ್ತಿಲ್ಲ. ಪರ್ಕ್ಸ್, ಚಿಕ್ಕ ಹೋಟೆಲ್ಸ್ಗಳು ಬರ್ಬೋದು. ನೋಡೋಣ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಗೊತ್ತಿಲ್ಲ, ನೋಡಬೇಕು. ಸೊ ಅಪ್ಪರ್ ಟರ್ಮಿನಲ್ ಸ್ಟೇಷನ್ ನೆಕ್ಸ್ಟ್ ಬಂದ್ಬಿಟ್ಟು. ಸೊ ಇಲ್ಲಿ ಆಲ್ಮೋಸ್ಟ್ 2 acres ಆಲ್ರೆಡಿ ಲ್ಯಾಂಡ್ ಎಕ್ವೈಸಿಷನ್ ನಡೀತಾ ಇದೆ, ಇನ್ನೂ ಆಗಿಲ್ಲ. ಸೊ ಇಲ್ಲಿ ತುಂಬ ಚಾಲೆಂಜಸ್ ಇದೆ, ಯಾಕಂದ್ರೆ ಗುಡ್ಡದ ಮೇಲೆ ಅಲ್ವಾ. ಸೊ ನೋಡೋಣ ಇದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಸಿಗ್ಬೋದು ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟರೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸೋಷಿಯಲ್ ಕಾಂಟ್ರವರ್ಸೀಸ್. ಸೊ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಆಲ್ರೆಡಿ ಎಕೋ ಸೆನ್ಸಿಟಿವ್ ಏರಿಯಾ ಆಗಿರೋ ಕಾರಣ ತುಂಬ ಪ್ರಾಬ್ಲಮ್ ಇದೆ. ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗುತ್ತೆ, ಕಮರ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಬಯೋಡೈವರ್ಸಿಟಿ, ಎಕಾಲಜಿಕಲ್ ಝೋನ್ ಲಾಸ್ ಆಗುತ್ತೆ ನಮ್ಮದು. ಸೊ ತುಂಬಾ ಪ್ರಾಬ್ಲಮ್ಸ್ ಇದೆ. ಸೊ ಇದನ್ನೆಲ್ಲ ನೋಡಿಕೊಂಡು ಈ ಪ್ರಾಜೆಕ್ಟ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಓಕೆ, ಸೊ ಈ ಪ್ರಾಜೆಕ್ಟ್ನ 3 ಕಂಪ್ನಿಯವ್ರಿಗೆ ಕೊಟ್ಟಿತ್ತು ಆ್ಯಕ್ಚುಲಿ. ಐ ಥಿಂಕ್ ಡೈನಾಮಿಕ್ ರೋಪ್ ವೇ ಅವ್ರಿಗೆ ಸಿಗಿದೆ ಅನಿಸುತ್ತೆ, ನಂಗೆ ಕರೆಕ್ಟ್ ಐಡಿಯಾ ಇಲ್ಲ. ಇದ್ರ ಬಗ್ಗೆ ಗೊತ್ತಾದರೆ ನಾನು ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಐ ಥಿಂಕ್ ಡೈನಾಮಿಕ್ಸ್ ರೋಪ್ ವೇ ಪ್ರೈವೇಟ್ ಲಿಮಿಟೆಡ್ ಅವರು ಇದನ್ನು ಕಂಪ್ಲೀಟ್ ಮಾಡ್ತಿದ್ದಾರೆ, ಮೋಸ್ಟ್ಲಿ ತಗೊತಾರೆ, ಗುತ್ತಿಗೆ ತಗೊತಿದ್ದಾರೆ ಇವಾಗನ. ಸೊ ವೈ ನಂದಿ ಹಿಲ್ಸ್? ಸೊ ನಂದಿ ಹಿಲ್ಸ್ ಯಾಕೆ, ಅದು ಬಿಟ್ಟು ಬೇರೆನೇ ಇತ್ತು ಆ್ಯಕ್ಚುಲಿ. ಜೋಗಲ್ ಮಾಡ್ಬೋದಾಗಿತ್ತು, ಕೆಮ್ಮಣ್ಣುಗುಂಡಿ ಮಾಡ್ಬೋದಾಗಿತ್ತು, ಇನ್ನು ಕೂರ್ಗಲ್ ಇದೆ. ನಮ್ಮ ಕರ್ನಾಟಕ ಎಷ್ಟು ಸುಂದರ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಸೊ ಈ ಥರ ಹಂಪಿನಲ್ಲೂ ಮಾಡ್ಬೋದಾಗಿತ್ತು ಒಂದು. ಸೊ ಎಲ್ಲೆಲ್ಲಿ ಸ್ಟೀಪ್ ಗುಡ್ಡಗಳಿರ್ತಾವೋ ಸೊ ಅಲ್ಲಿ ಈ ಥರ ರೋಪ್ ವೇನ ಇಂಪ್ಲಿಮೆಂಟ್ ಮಾಡ್ಬೋದಾಗಿತ್ತು ಕರ್ನಾಟಕದಲ್ಲಿ. ಫಾರಿನ್ ಕಂಟ್ರೀಸ್ಲಿ ಎಷ್ಟೋ ಕಡೆ ಇದೆ, ಬಟ್ ಇಂಡಿಯಾದಲ್ಲಿ ತುಂಬಾ ಕಡಿಮೆ. ಕರ್ನಾಟಕದಲ್ಲಂತೂ ಇಲ್ವೇ ಇಲ್ಲ, ಎಷ್ಟು ವರ್ಷ ಆಯಿತು. ನಮ್ದು IT ಹೆಂಗಿದೆ, ಬಟ್ ನಮ್ಮ ಟೂರಿಸಮ್ ಸ್ವಲ್ಪ ಅಷ್ಟೇ ಲೋವರ್ ಲೆವೆಲಲ್ಲೇ ಇದೆ, ಅಷ್ಟು ಫುಲ್ಲಾಗಿ ಏನು ಹೈಫೈ ಏನೂ ಇಲ್ಲ. ಮತ್ತು ಫೆಸಿಲಿಟೀಸು ಅಷ್ಟಕ್ಕಷ್ಟೇ ಎಲ್ಲ ಕಡೆ. ಸೊ ಬಟ್ ಆದರೂ ಕರ್ನಾಟಕ ಇಸ್ ಏನಂತಾರೆ, ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತಲೇ ಹೇಳ್ಬೋದು. ಸೊ ಅದೊಂದು ಹೆಮ್ಮೆ. ಸೊ ನಂದಿ ಬೆಟ್ಟ ಬಂದುಬಿಟ್ಟು ಜಸ್ಟ್ 60 ಕಿಲೋಮೀಟರ್ಸ್ ಇದೆ ಬೆಂಗಳೂರಿಂದ. ಸೊ ವೀಕೆಂಡ್ ಡೆಸ್ಟಿನೇಷನ್, ಎಲ್ರಿಗೂ ಅಟ್ರಾಕ್ಟ್ ಮಾಡುವಂಥ ಜಾಗನೇ, ಎಲ್ರಿಗೂ ಗೊತ್ತು ಆಲ್ಮೋಸ್ಟ್. ಅಲ್ಲಿ ಎಷ್ಟೊಂದು ಜನ ಇವಾಗಂತೂ ರೀಸೆಂಟ್ಲಿ ತುಂಬ ಪರದಾಡಿದ್ದೀರಾ ಆಲ್ರೆಡಿ. ಒಳಗಡೆ ಹೋಗಕ್ಕೆ ಕೊಡಲ್ಲ, ಟಿಕೆಟಿಂಗ್ ಸಿಸ್ಟಮ್ ತುಂಬಾ ಏನಂತಾರೆ, ತುಂಬಾ ಕಿರಿಕಿರಿ ಆಯಿತು ಒಂದು ಸ್ವಲ್ಪ ಜನರಿಗೆ, ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗೆ ಮುಂದುವರಿಸ್ತಾ, ಸೊ ವಿಜುವಲೈಸಿಂಗ್ ಟ್ರಾನ್ಸ್ಫಾರ್ಮೇಷನ್. ಸೊ ಏನು ಟ್ರಾನ್ಸ್ಫಾರ್ಮ್ ಆಗುತ್ತೆ ಇದರಿಂದ, ಇದು ಮಾಡೋದ್ರಿಂದ? ಸೊ ಒಂದು ಅಂದರೆ ಅವರ್ಸ್ ಲಾಂಗ್ ಟ್ರಾಫಿಕ್ ವಿಲ್ ಬಿ ಕಟ್ ಶಾರ್ಟ್. ಬೇಸಿಕಲಿ ಏನಾಗುತ್ತೆ ಅಂದರೆ ನಿಮಗೆ ಟ್ರಾಫಿಕ್ ಇರಲ್ಲ. ಬೇಸಿಕಲಿ ನಿಮ್ಗೆ ಏನಂದರೆ ಕಾರ್ಬನ್ ಫುಟ್ ಪ್ರಿಂಟ್ ಸುಮಾರು ಕಡಿಮೆ ಆಗುತ್ತೆ, ಯಾಕಂದರೆ ವೆಹಿಕಲ್ಸ್ ಹೋಗಕ್ಕೆ ಬಿಡಲ್ಲವಲ್ಲ ಮೇಲೆ. ಸೊ ಕಾರ್ಬನ್ ಫುಟ್ ಪ್ರಿಂಟ್ ಇರಲ್ಲ, ತುಂಬಾ ಕಡಿಮೆ ಆಗುತ್ತೆ. ಮೇ ಬಿ ಅವರ ಪಾತ್ನ ಯೂಸ್ ಮಾಡ್ಕೋಬೋದು, ಮತ್ತು ಗಿಡ ನೆಡಕ್ಕೆ ಏನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸೊ ನಿಮ್ಗೊಂದು ಒಳ್ಳೆ ರೈಡ್ ಸಿಗುತ್ತೆ. ಬೇರೆ ಇನ್ನೊಂದು ಸ್ವಲ್ಪ ಏನಂತಾರೆ, ಮನಸ್ಸಿಗೆ ಮುತ ಕೊಡುತ್ತೆ ನಿಮಗೆ. ಸೊ ಇದೊಂದು ಎಕ್ಸ್ಟ್ರಾ ಆಫ್ಟರ್ ಎಫೆಕ್ಟ್ಸ್ ಅಂತ ಹೇಳ್ಬೋದು ಇದ್ರದ್ದು.
ಸೊ ಇಂಪ್ಯಾಕ್ಟ್ ಇಲ್ಲಿ ಲೋಕಲ್ ಎಕಾನಮಿನೂ ಬೂಸ್ಟ್ ಆಗುತ್ತೆ. ಸೊ ತುಂಬ ಜನ ಬರ್ತಾರೆ ನೋಡೋಕ್ಕೆ ಅಂತ, ಬೇರೆ ಬೇರೆ ನಮ್ಮ ಇಂಡಿಯಾದಿಂದನೇ ಬರ್ತಾರೆ ತುಂಬ ಜನ ನೋಡೋಕ್ಕೆ. ಸೊ ಲೋಕಲ್ ಏನಂತಾರೆ ನಿಮ್ಗಲ್ಲಿ ಚಿಕ್ಕಬಳ್ಳಾಪುರ ಸೈಡಲ್ಲಿ ಗ್ರೇಪ್ಸ್ ಈ ಥರ ಎಲ್ಲ ಬೆಳೆಸ್ತಾರೆ. ಅಲ್ಲಿ ವಿಶ್ವೇಶ್ವರಯ್ಯ ಅವ್ರ ಸಮಾಧಿ ಇದೆ, ಮುದ್ದೇನಹಳ್ಳಿ ಕಾಲೇಜ್ ಇದೆ, ಮತ್ತು ಈಶಾ ಯೋಗ ಸೆಂಟರ್ ಇದೆ. ಸೊ ಅಲ್ಲೆಲ್ಲ ವಿಸಿಟ್ ಮಾಡಿ ಒಂದು ಚಿಕ್ಕ ಹಬ್ ಥರನೇ ಇದೆ ಆ್ಯಕ್ಚುಲಿ. ನನ್ನೊಂದು ಏನಂತಾರೆ ಒಂದು ಹಿಂದೂಪುರ ಆ ಥರ ಏರಿಯಾದಲ್ಲಿ ಒಂದು 4-5 ಟೆಂಪಲ್ಸ್ಗಳಿದ್ದಾವೆ. ಮತ್ತು ಭೋಗನಂದೀಶ್ವರ ಟೆಂಪಲ್, ಒನ್ ಆಫ್ ದ ವೆರಿ ಫೇಮಸ್ ಓಲ್ಡೆಸ್ಟ್ ಟೆಂಪಲ್ಸ್. ಸೊ ಅದೆಲ್ಲ ನೋಡ್ಕೊಬರ್ಬೋದು. ಸೊ ಆ ಲೋಕಲ್ ಏನು ಏರಿಯಾ ಇದೆಯಲ್ಲ ಅಲ್ಲಿ ಎಕಾನಮಿ ಬೂಸ್ಟ್ ಆಗುತ್ತೆ, ಅದಂತೂ ಖಂಡಿತ. ಸೊ ಗೌರ್ಮೆಂಟ್ಗೆ ಇನ್ನೊಂದು ಏನಂದರೆ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ಬೋದು, ಜೋಗ್ ಫಾಲ್ಸಲ್ಲಿ ಒಂದು ಪ್ಲ್ಯಾನ್ ಮಾಡ್ಬೋದು. ಆಲ್ರೆಡಿ ಜೋಗ್ ಫಾಲ್ಸ್ ಇಂಪ್ರೂವ್ ಮಾಡ್ತಿದ್ದಾರೆ. ಸೊ ನಾನು ಲಾಸ್ಟ್ ಇಯರ್ ನೋಡಿದ್ದೆ. ಸೊ ಅಲ್ಲೆಲ್ಲ ಎಕ್ಸ್ಟ್ರಾ ಏನಂತಾರೆ ವೀವಿಂಗ್ ಗ್ಯಾಲರಿ ಥರ ಎಲ್ಲ ಮಾಡ್ತಿದ್ದಾರೆ. ಆಗಿದೆಯಲ್ಲೋ ಗೊತ್ತಿಲ್ಲ, ರೀಸೆಂಟಾಗಿ ಹೋಗಿಲ್ಲ. ಸೊ ಅದು ಬಿಟ್ಟರೆ ಚಾಮುಂಡಿ ಹಿಲ್ಸಲ್ಲೂ ಮಾಡ್ಬೋದು. ಇಟ್ಸ್ ಸೀಕ್ರೆಟ್ ಪಿಲಿಗ್ರಿಮೇಜ್ ಸೈಟ್ ಆ್ಯಕ್ಚುಲಿ. ಅಲ್ಲೂ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಸ್ವಲ್ಪ. ಸೊ ಇದು ಬಂತು ಅಂದರೆ ಒಂದು ಸ್ವಲ್ಪ ಗುಡ್ಡದ ಮೇಲೆ ಏನಂತಾರೆ ರಶ್ ಕಡಿಮೆ ಮಾಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಲಿಮಿಟೆಡ್ ಆಗಿ ಜನ ಬಿಟ್ಟು ಸೊ ಅಲ್ಲಿ ರಶ್ ಕಡಿಮೆ ಮಾಡ್ಬೋದು. ಅದು ಬಿಟ್ಟರೆ ಕೆಮ್ಮಣ್ಣಗುಂಡಿ. ಸೊ ಇದು ಇನ್ನೊಂದು ಕಡೆ. ಸೊ ಈ 3 ಕಡೆ ಗೌರ್ಮೆಂಟ್ ಆ್ಯಕ್ಚುಲಿ ಮನ್ಸು ಮಾಡ್ಕೊಂಡು ಈ ರೋಪ್ವೇನ ಸ್ಟಾರ್ಟ್ ಮಾಡ್ಬೋದು. ಸೊ ಇದೊಂದು ನ್ಯೂ ಎರಾನೆ ಅಂತ ಹೇಳ್ಬೋದು ಕರ್ನಾಟಕ ಟೂರಿಸಮ್ಗೆ. ಫಸ್ಟ್ ಆಗಿಬಿಟ್ಟು ಇದು ಏನು ಇಂಪ್ಯಾಕ್ಟ್ ಇರುತ್ತಲ್ಲ, ಸೊ ಅದು ನೋಡಿಕೊಂಡು ಅವ್ರು ಬೇರೆ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಬೋದು. ಸೊ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಕರ್ನಾಟಕದವರಿಗೆ. ಸೊ ನೋಡೋಣ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೋಡೋಣ ಏನೇನು ಫೆಸಿಲಿಟೀಸ್ ಕೊಡ್ತಾರೆ. ಹೋಪ್ಫುಲಿ ಏನು ಪ್ರಾಬ್ಲಮ್ ಆಗದೆ ಇರಲಿ, ಸ್ಮೂತಾಗಿ ಹೋಗಲಿ ಪ್ರಾಜೆಕ್ಟ್ಸ್ ಬೇಸಿಕಲಿ. ಸೊ ಅದೇ ನಾವೆಲ್ಲರೂ ಆಶೆ ಪಡೋದು. ಸೊ ಇಲ್ಲೊಂದು ವಿಜುವಲೈಸೇಷನ್ ಅಂತ ಗೂಗಲ್ ಅರ್ತಿಂದ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಸೊ ಇಲ್ಲಿ ಏನೇನಿದೆ ಗುಡ್ಡದ ತುದಿನಲ್ಲಿ ಅಂದರೆ ಇಲ್ಲಿ 2 ನದಿಗಳ ಉಗಮ ಸ್ಥಾನ ಅಂತ ಹೇಳ್ಬೋದು. ಒಂದು ಪಾಲಾ ರಿವರ್, ಇನ್ನೊಂದು ಅರ್ಕಾವತಿ. ಸೊ 2 ರಿವರ್ ಇದೆ, 2 ರಿವರಿನ ಉಗಮ ಸ್ಥಾನ ಇಲ್ಲಿ. ಅದು ಬಿಟ್ಟರೆ ಸನ್ರೈಸ್ ಪಾಯಿಂಟ್ ಅಂತ ಇದೆ, ಆಮೇಲೆ ಟಿಪ್ಪು ಫೋರ್ಟ್ ಇದೆ, ಟಿಪ್ಪು ಸಮರ್ ಹೌಸ್ ಇದೆ. ಮತ್ತು ಎಷ್ಟೊಂದು ಮೇಂಟೆನೆನ್ಸ್ ಇಲ್ಲ ಆ್ಯಕ್ಚುಲಿ. ನಾವು ಹೋಗಿ ಇವಾಗ ಗೊತ್ತಿಲ್ಲ, ನಾನೇ ಹೋಗ್ದೆ ಆಲ್ಮೋಸ್ಟ್ 3 ಇಯರ್ಸ್ ಮೇಲೆ ಆಯಿತು. ಕೋವಿಡ್ಗೆ ಲಾಸ್ಟ್ ಹೋಗಿರೋದು 2021 ಅನ್ಸುತ್ತೆ. ಸೊ ಅದು ಬಿಟ್ಟು ಸುತ್ತಲೂ ಫುಲ್ ಟೆಂಪಲ್ಸ್ ಇದೆ ಅಲ್ಲಿ. ಮತ್ತು ಅಲ್ಲಿ ಓಪನ್ ಬಂಡೆ ಏರಿಯಾ ಇದೆ, ಅಲ್ಲಂತೂ ತುಂಬಾ ಖುಷಿ ಆಗುತ್ತೆ. ಹೋಗ್ಬಿಟ್ಟು ಕೂತ್ಕೊಳ್ಳೋಕೆ ಫುಲ್ ಗಾಳಿ ಬರುತ್ತೆ. ಒಂದು ಬೆಸ್ಟ್ ವಿಷಯ ಏನಂದರೆ ಬೆಳಗ್ಗೆ ಹೋಗ್ಬೇಕು. ಇಲ್ಲಿ ಬೆಳಗ್ಗೆ 5 o'clock ಹಂಗೆ ಹೋಗ್ಬೇಕು. ಫುಲ್ ಮಿಸ್ಟ್ ಇರುತ್ತೆ. ನಂಗೆ ಅದು ಸಿಕ್ಕಿಲ್ಲ ಇಲ್ಲಿ ತನಕ, ಯಾವಾಗ ಸಿಗುತ್ತೆ ಗೊತ್ತಿಲ್ಲ, ನೋಡೋಣ. ಸೊ ಅದಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾರೆ. ಸೊ ಇದು ಬಿಟ್ಟರೆ ಇಲ್ಲಿ ನಿಮಗೆ ಅಕ್ಕಪಕ್ಕ ಭೋಗನಂದೀಶ್ವರ ಟೆಂಪಲ್ ಇದೆ, ಸ್ಕಂದಗಿರಿ ಅಂತ ಅಥವಾ ಕಳವಾರ ದುರ್ಗ ಅಂತೀವಿ. ಸೊ ಅಲ್ಲಿ ಟ್ರೆಕ್ಕಿಂಗ್ ಹೋಗ್ತಾರೆ. ಅದು ಬಿಟ್ಟರೆ ಗ್ರೋವರ್ ಝಾಂಪಾ ವೈನ್ ಯಾರ್ಡ್ಸ್. ಸೊ ಇಲ್ಲಿ ಬೇಸಿಕಲಿ ವೈನ್ ತುಂಬ ಫೇಮಸ್. ಆಮೇಲೆ ಅಮೃತ ಸರೋವರ ಅಂತ ಇದೆ, ಲೇಕ್ ಆಫ್ ಆಂಬ್ರೋಸಿಯಾ. ಸೊ ಇದು ನಂದಿ ಹಿಲ್ಸ್ ಹತ್ರನೇ ಬರುತ್ತೆ. ಅದು ಬಿಟ್ಟರೆ ಟಿಪ್ಪು ಡ್ರಾಪ್ ಚಿಕ್ಕಬಳ್ಳಾಪುರ, ಮುದ್ದೇನಹಳ್ಳಿ. ಇಲ್ಲಿ ಮುದ್ದೇನಹಳ್ಳಿ ಅಂತ ಹೇಳಿದ ಕೂಡಲೇ ಯಾರು ನೆನಪಾಗುತ್ತೆ? ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಅವ್ರದ್ದು ಮ್ಯೂಸಿಯಂ ಇದೆ, ಮನೆ ಇದೆ ಅವ್ರದ್ದು. ಲೇಪಾಕ್ಷಿ ಹತ್ರನೇ ಇದೆ. ಆಲ್ಮೋಸ್ಟ್ ನಂದಿ ಹಿಲ್ಸಿಂದ ಆಲ್ಮೋಸ್ಟ್ 1-2 ಗಂಟೆ 1.5 ಗಂಟೆ ಅಷ್ಟೇ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಚಾನಲಲ್ಲಿರುವಂಥ ಬೇರೆ ವೀಡಿಯೋಸ್ ಇದೆ, ಭೀಮೇಶ್ವರಿ ಟ್ರಿಪ್ ಆಗಿರ್ಬೋದು, ಗಾಳಿಬೋರೆ ಟ್ರಿಪ್ ಆಗಿರ್ಬೋದು, ಇನ್ನೊಂದು ಚಿಕ್ಕ ಪುಟ್ಟ ವಿಡಿಯೋ ವ್ಲಾಗ್ಸ್ ಇದೆ. ಸೊ ನೋಡಿ ಎಂಜಾಯ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ದೀಪಾವಳಿ ಮತ್ತು ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ಬಾಯ್.